ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಗಳಿಗೆ ನನ್ನ ಸಿನಿಮಾಗಳ ಬಗ್ಗೆ ಗೊತ್ತು, ನನ್ನ ಸಿನಿಮಾ ಜರ್ನಿ ಬಗ್ಗೆ ಗೊತ್ತು. ದೊಡ್ಡ ಪರದೆ, ದೊಡ್ಡ ದೊಡ್ಡ ಸಿನಿಮಾಗಳು. ಆದರೆ ನಿಮ್ಗೆ ಈ ವಿಷಯ ಗೊತ್ತಾ? ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ಸುಮಾರು ಶಾರ್ಟ್ ಫಿಲಮ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ದೊಡ್ಡಣ್ಣ ಅರುಣ್ ಮತ್ತು ಅವನ ಫ್ರೆಂಡ್ಸು ಒಂದು ಟ್ರೂಪ್ ಮಾಡ್ಕೊಂಡಿದ್ರು, ಅನ್ವೇಷಕರು ಅಂತ. ಅದರಲ್ಲಿ ಸುಮಾರು ಶಾರ್ಟ್ ಫಿಲಮ್ಸ್ಗಳು ಮಾಡಿದ್ದಾರೆ. ಅವ್ರು ಮಾಡಿದಂಥ 2 ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಮೊದಲೇದು ಚೈಲ್ಡ್ ಇಸ್ ಹಿಯರ್ ಅಂತ, ಅದು 1980 ಮಾಡಿದ್ದು. ಇನ್ನೊಂದು ಸಿನಿಮಾ ಅಗೋನಿ. ಈ ಚೈಲ್ಡ್ ಈಸ್ ಹಿಯರ್ ಬಂದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಅದರಲ್ಲಿ ಮೇನ್ ರೋಲ್ ನಾನೇ ಮಾಡಿದ್ದೆ. ಆ ಸಿನಿಮಾಗೆ ತುಂಬ ಒಳ್ಳೆ ರೆಕಗ್ನಿಷನ್ ಸಿಕ್ತು, ತುಂಬ ಅವಾರ್ಡ್ಸ್ಗಳು ಸಿಕ್ತು. ಈಗ ನಾನು ಮತ್ತೆ ಒಂದು ಶಾರ್ಟ್ ಮೂವಿಲಿ ಆ್ಯಕ್ಟ್ ಮಾಡಿದ್ದೀನಿ. ಅದು ಥ್ರಿಲ್ಲರ್ ಜಾನರ್. ನಾನು ಇದುವರೆಗೂ ಯಾವುದು ಥ್ರಿಲ್ಲರ್ ಸಿನಿಮಾ ಮಾಡೇ ಇಲ್ಲ. ಈ ಮೂವಿ ನಿಮ್ಗಳಿಗೆ ಸಖತ್ ಥ್ರಿಲ್ ಕೊಡುತ್ತೆ. ಮೂವಿದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ನಡೀತಾ ಇದೆ, ಆದರೆ ಪೋಸ್ಟರ್ ರೆಡಿಯಾಗಿದೆ. ಅದಕ್ಕೆ ಆ ಪೋಸ್ಟರ್ನ ಮೊದಲು ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂತ. ರೆಡಿನಾ ಪೋಸ್ಟರ್ ನೋಡೋಕ್ಕೆ? ಇರಿ. ಟಡಾ! ಗೋಸ್ಟ್ ದಿ ದೆವ್ವ. ಚೆನ್ನಾಗಿದೆ ಅಲ್ವಾ? ದೆವ್ವ ದಿ ಗೋಸ್ಟ್ ಹೀಗಿರ್ಬೇಕಾಗಿತ್ತಲ್ವಾ? ಡೈರೆಕ್ಟ್ರ್ ಈ ಥರ ಇಟ್ಬಿಟ್ಟಿದ್ದಾರೆ ಹೆಸರು.